ಅದಾದ ನಂತರ ಮತ್ತೆ ಇಲ್ಲ ನಾನು ಆ್ಯಕ್ಟಿಂಗ್ ಎಲ್ಲ ಬರ್ಬೋದು ಆದರೆ ಸಿನಿಮಾ ಎಕ್ಸ್ಪೀರಿಯನ್ಸ್ ಬೇಕು ಅಂದ್ಬಿಟ್ಟು ಕ್ಯಾಮ್ರಾ ಹಿಂದೆ ಕೆಲಸ ಮಾಡಬೇಕು ಅಂತ 2 ಪಿಕ್ಚರ್ ಅಸಿಸ್ಟೆಂಟ್ ಡೈರೆಕ್ಟರ್ ಕೆಲಸ ಮಾಡಿದೆ. ಅದಾದ ನಂತರ ಕಾನ್ಫಿಡೆನ್ಸ್ ಬಂತು, ಇಲ್ಲ ಆ್ಯಕ್ಟ್ ಮಾಡ್ಬೋದು ನಾನು ಮಾಡೋದಲ್ಲೇ ಅಂದಾಗ ಸ್ಕ್ರೀನ್ ಟೆಸ್ಟ್ ಮಾಡಿದ್ವಿ. ಸ್ಕ್ರೀನ್ ಟೆಸ್ಟ್ ಎಲ್ಲ ಮಾಡಿದ್ರಿ? ಸ್ಕ್ರೀನ್ ಟೆಸ್ಟ್ ಮಾಡಿದ್ವಿ. ಸ್ಕ್ರೀನ್ ಟೆಸ್ಟ್ ವೀಡಿಯೋಸ್ ಇದೆ, ಬೇಕಾದ್ರೆ ತೋರಿಸ್ತೀನಿ. ಓಕೆ ಓಕೆ. ಸಮರ್ಜಿತ್, ನಿಮಗೆ ಬೇಸಿಕಲಿ ಯಾವ ಥರದ್ದು ಸಿನಿಮಾ ನೋಡ್ತೀರಾ? ಓಕೆ ಫೈನ್. ಬಟ್ ಯಾವ ಜಾನರ್ ನಿಮಗೆ ತುಂಬ ಇಷ್ಟ? ಆ್ಯಕ್ಷನ್ನ, ರೊಮ್ಯಾನ್ಸ್? ನಿಮಗೆ ವೈಯಕ್ತಿಕವಾಗಿ? ನನಗೆ ಚೇಂಜ್ ಆಗ್ತಾ ಇರುತ್ತೆ. ನನಗೆ ಯಾವಾಗಲೂ ಒಂದೇ ಥರ ಇದು ಅಂತ ಅಲ್ಲ, ಬಟ್ ನಾನು ಎಲ್ಲ ಥರ ಸಿನಿಮಾನು ನೋಡ್ತೀನಿ. ಓಕೆ. ಬಟ್ ಆ್ಯಕ್ಷನ್ ಸಿನಿಮಾಸ್ ನಂಗೆ ಇಷ್ಟ, ಕಾಮಿಡಿ ಸಿನಿಮಾಸ್ ಇಷ್ಟ, ಒಂದೊಂದ್ಸಲ ಇನ್ಸ್ಪಿರೇಷನಲ್ ಸಿನಿಮಾಸ್ ಇಷ್ಟ. ಅದಕ್ಕೆ ನಾವು ನಾವು ಹೇಳುವಾಗ ಅದು ನನಗೆ ಆ್ಯಕ್ಷನ್ ಸಿನಿಮಾಸ್ ಇಷ್ಟ, ಒಂಥರ ಮಾಸ್ ಇಷ್ಟ, ಅಪೋಜಿಗೆ ಸ್ಟೈಲ್ ಇಷ್ಟ. ಅದು ಸೊ ಅದಕ್ಕೆ ನಮ್ಮ ಕಾಂಬಿನೇಷನ್ ಒಂಥರ ಇದು ತುಂಬ ಚೆನ್ನಾಗಿ ಜೆಲ್ ಆಗಿದೆ, ಬ್ಲೆಂಡೆಡ್ ವಿತ್ ಆ್ಯಕ್ಷನ್ ಆ್ಯಂಡ್ ರೊಮ್ಯಾನ್ಸ್. ಇಲ್ಲ, ಅವನಿಗೆ ಫಸ್ಟ್ ಪ್ರಿಫರೆನ್ಸು ಆ್ಯಕ್ಷನ್. ಓಕೆ. ಸೊ ರೊಮ್ಯಾನ್ಸ್ ಅಷ್ಟು ಪ್ರಿಫರ್ ಮಾಡಲ್ಲ. ಬಟ್ ಆಸ್ ಎನ್ ಆಕ್ಟರ್ ನಾನು ರೊಮ್ಯಾನ್ಸ್ ಪ್ರಿಫರ್ ಮಾಡ್ತೀನಿ. ಒಂದು ಸ್ವಲ್ಪ ಆ್ಯಕ್ಷನ್ ಇಷ್ಟ ಆಗಲ್ಲ. ಆ್ಯಕ್ಷನ್ ಇಷ್ಟ, ಬಟ್ ಆ್ಯಕ್ಷನ್ ಅಂತಂದರೆ ಯಾವ ಥರ ಅಂತಂದರೆ 4 ಜನ ಗಾಳಿನಲ್ಲಿ ಹಾಡ್ತಾ ಇರೋದು, ಸೂಮೋಗಳೆಲ್ಲ ಹಾಡ್ತಾ ಇರೋದು, ಆ ಥರದ ಆ್ಯಕ್ಷನ್. ರಿಯಲಿಸ್ಟಿಕ್. ಬಟ್ ಇವನಿಗೂ ಅಷ್ಟೇ ರಿಯಲಿಸಮ್ ಇಷ್ಟ. ಬಟ್ ಆ್ಯಕ್ಷನ್ ಅಂದಾಗ ಸಡನ್ ಆಗಿ ಔಟ್ ಆಫ್ ದ ವೇ ಇರುತ್ತಲ್ಲ, ಈ ಗ್ರಾವಿಟಿನ ಡಿಫೈ ಮಾಡೋ ಅಂತ ಆ್ಯಕ್ಷನ್ ನನಗೆ ಇಷ್ಟ ಇಲ್ಲ. ಅದು ನನಗೆ ಎಂಟರ್ಟೈನ್ ಅನ್ಸುತ್ತೆ. ನನಗೆ ಅದರಲ್ಲಿ ಒಂದು ಮಜಾ ಇದೆ. ನಿಮ್ಗೆ ಅದು ಇಷ್ಟ ಆಗುತ್ತೆ? ಥಿಯೇಟರ್ ಎಲ್ಲ ಹೋಗಿ ನೋಡಿದ್ರೆ ಅದು ಎಕ್ಸ್ಪೀರಿಯನ್ಸ್ ಸಿಂಗಲ್ ಸ್ಕ್ರೀನ್ ನೋಡಿದಾಗ ಆಡ್ತಿರ್ತಾರೆ, ಎಲ್ಲ ವಿಸಲ್ ಹೊಡಿತಾರೆ, ಅದೇ ಒಂದು ಜೋಶ್ ಸಿಗುತ್ತೆ. ಲಾರ್ಜರ್ ದೆನ್ ಲೈಫ್ ಇದೆ. ಏನೋ ಒಂದು ಹೊಡೆದಾಗ ಅದು ಎಂಟ್ರಿ ಇರುತ್ತಲ್ಲ, ಅದೆಲ್ಲ ಒಂಥರ ನನಗೆ ಅದು ಜೋಶ್ ಚೆನ್ನಾಗಿದೆ. ಇಂಟ್ರೊಡಕ್ಷನ್, ಬಿಲ್ಡಪ್ಸ್ ಅದೆಲ್ಲ ಕ್ರೇಜಿ ಅಬೌಟ್ ಇಟ್ ಅನ್ಸುತ್ತೆ ಅಲ್ವಾ? ನನಗೆ ಈ ನಡುವೆ ನನಗೆ ಮಾಸ್ ಸಿನಿಮಾಸ್ ನೋಡಿದಾಗ ಅದೇ ನನಗೆ ಒಂಥರ ಜೋಶ್ ತರುತ್ತೆ. ನೋಡುವಾಗ ಜನರೆಲ್ಲ ವಿಸಲ್ ಹೊಡಿಯೋದು. ಯಾರು ಇನ್ಸ್ಪಿರೇಷನ್ ನಿಮಗೆ ಆ್ಯಸ್ ಅನ್ ಆ್ಯಕ್ಟರ್? ಯಾರಾದರೂ ಒಬ್ಬರು ಇರ್ತಾರೆ, ನನಗೆ ಇವ್ರ ಥರ ಆಗಬೇಕು, ಅವ್ರ ಥರ ಅನ್ನೋದಕ್ಕಿಂತ ಯಾವುದೋ ಒಂದು ಕಾರಣಗಳಿಗೆ ಕೆಲವರು ಇಷ್ಟ ಆಗಿರ್ತಾರೆ. ನಿಮ್ಗೆ ಯಾರು ಇನ್ಸ್ಪಿರೇಷನ್? ಅದು ಕನ್ನಡ ಇರ್ಬೋದು ಅಥವಾ? ನನಗೆ ಕನ್ನಡ ಇಂಡಸ್ಟ್ರೀಲಿ ಎಲ್ಲರೂ ಒಂದು ಇನ್ಸ್ಪಿರೇಷನ್. ನನಗೆ ಸುದೀಪ್ ಸರ್ ಅವರಾಗಿರಲಿ, ಅಪ್ಪು ಸರ್ ಅವರು, ಉಪ್ಪಿ ಸರ್, ಶಿವಣ್ಣ ಸರ್, ಎಲ್ಲರೂ ಅವರವರು ಹೇಗೆ ಎಷ್ಟೊಂದು ಬೇರೆ ಬೇರೆ ಥರ ಪಾತ್ರಗಳು ಮಾಡಿದ್ದಾರೆ. ರಾಜ್ಕುಮಾರ್ ಸರ್ ಅಣ್ಣವರು, ಸೊ ವಿಷ್ಣು ಸರ್, ಎಲ್ಲರೂ ಹೇಗೆ ಬೇರೆ ಬೇರೆ ಥರ ಪಾತ್ರಗಳು ಮಾಡಿದ್ದಾರೆ. ಅದೊಂದು ಫಿಲ್ಮಾಗ್ರಫಿ ಅವರು ನೋಡಿದ್ರೆ ಅದು ಯಾವಾಗಲೂ ನನಗೆ ಇನ್ಸ್ಪೈರ್ ಮಾಡ್ತಾ ಇರುತ್ತೆ. ಓಕೆ. ಸೊ ನಿಮ್ಮದು ಸುದೀಪ್ ಹೈಟ್ ಇದೆ, ಅಪ್ಪು ಸರ್ ಡ್ಯಾನ್ಸ್ ಇದೆ, ಉಪೇಂದ್ರ ಅವ್ರ ಥರ ಡೈಲಾಗ್ ಹೊಡಿತೀರಾ ಇದರಲ್ಲಿ? ಏನಾದರೂ ಹೊಡೆದ್ಬಿಡು ತಲೆಮಾರಿನ ಡೈಲಾಗ್. ಇಲ್ಲ, ಟ್ರೈಲರಲ್ಲಿ ಒಂದು ಮಜವಾಗಿರೋ ಒಂದು ಡೈಲಾಗ್ ಇದೆ, ನನಗೆ ತುಂಬ ಇಷ್ಟ. ತಲೆಮಾರು ಎಂತೆಂಥ ತರಲೆಗಳನ್ನು ನೋಡಿರೋ ತಲೆಮಾರು ಕಣೋ ನಮ್ಮದು, ನಿನ್ನ ತಲ್ವಾರಿಗೆ ಎದುರ್ಕೊಂತೀನ. ಫೈನಲಿ ನಿಮ್ಮ ಪುತ್ರನನ್ನು ಸಿನಿಮಾ ಇಂಡಸ್ಟ್ರಿಗೆ ಲಾಂಚ್ ಮಾಡ್ತಿದ್ದೀರಿ, ಇನ್ನೇನು ಕೌಂಟ್ ಡೌನ್ ಶುರುವಾಗಿದೆ. ಈ ಕ್ಷಣಕ್ಕೆ ಇಬ್ಬರಿಗೂ ಏನು ಎಕ್ಸೈಟ್ಮೆಂಟ್ ಇದೆ? 1-2 ದಿನ ಅಷ್ಟೇ ಬಾಕಿ ಇರೋದು. ಸೊ ನಿಮ್ಮ ಎಕ್ಸೈಟ್ಮೆಂಟ್ ಹೇಗಿದೆ ಅಂತ? ಮಗನನ್ನು ಲಾಂಚ್ ಮಾಡಿ ಒಂದೇ ಎಕ್ಸೈಟ್ಮೆಂಟು. ನಂದು ಎಕ್ಸೈಟ್ಮೆಂಟ್ ಅಲ್ಲ, ಒಂದೇ ಒಂದು ಕೋರಿಕೆ. ಆಗಸ್ಟ್ 15th ಪಿಕ್ಚರ್ ರಿಲೀಸ್ ಆಗ್ತಾಯಿದೆ ರಾಜ್ಯಾದ್ಯಂತ. ಕರ್ನಾಟಕದಲ್ಲಿ ಎಲ್ಲ ಪ್ರೇಕ್ಷಕರು ಕೇಳ್ಕೊಳ್ಳೋದು ಒಂದೇ, ಕನ್ನಡ ಸಿನಿಮಾ ಒಂದು ಒಳ್ಳೆ ಸಿನಿಮಾ ಮಾಡಿದ್ದೀವಿ, ಕನ್ನಡಿಗರಿಂದ ಕನ್ನಡಿಗರಿಗೋಸ್ಕರ. ದಯಮಾಡಿ ನೋಡಿ, ನಿಮ್ಗೆ ಇಷ್ಟ ಆಗುತ್ತೆ. ಯಾಕೆ ಅಂತಂದರೆ ಯು ವೋಂಟ್ ಬಿ ಡಿಸಪಾಯಿಂಟೆಡ್. ಒಂದು ಒಳ್ಳೆ ಸಿನಿಮಾ ಮಾಡಿದ್ದೀವಿ, ಒಂದು ಒಳ್ಳೆ ಮೆಸೇಜ್ ಕೊಟ್ಟಿದ್ದೀವಿ, ಮತ್ತು ಮನೋರಂಜನೆ ಇದೆ, ಒಳ್ಳೆ ಫೈಟ್ಸ್ ಇದೆ, ಸಾಂಗ್ಸ್ ಇದೆ, ಒಂದು ಯುವ ಪ್ರತಿಭೆಗಳು ಅದ್ಭುತವಾಗಿ ನಟಿಸಿದ್ದಾರೆ. ಒಂದು ದೊಡ್ಡ ತಾರಾಂಗಣ ಸಿನಿಮಾ, ಒಂದು ದೊಡ್ಡ ಬಜೆಟಿನ ಸಿನಿಮಾ. ಖುಷಿ ಕೊಡುತ್ತೆ ನಿಮಗೆ. ನಿಮ್ಮ ಒಂದು 2 ಗಂಟೆ ಅದು ಒಳ್ಳೆ ರೀತಿಯಲ್ಲಿ ನಾನು ಸ್ಪೆಂಡ್ ಮಾಡಿದ ನಮ್ಮ ಅಪ್ಪ ಅಂತ ಅನಿಸುತ್ತೆ. ಆಗಸ್ಟ್ 15th ದಯಮಾಡಿ ನೋಡಿ. ನಿಮ್ಮದೊಂದು 2 ವರ್ಡ್ಸ್ ಏನು ಹೇಳ್ತೀರಿ? ಫಸ್ಟ್ ಸಿನಿಮಾ ಹೇಗಿದೆ ಎಕ್ಸೈಟ್ಮೆಂಟ್ ಈ ಕ್ಷಣಕ್ಕೆ? ತುಂಬ ಎಕ್ಸೈಟ್ಮೆಂಟ್ ಇದೆ. ಎಕ್ಸಾಮ್ ಬರೆದಿದ್ದೀವಿ, ಈಗ ರಿಸಲ್ಟಿಗೆ ನಾವು ಕಾಯ್ತಾ ಇದ್ದೀವಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.